ಕಮಲಕ್ಕ ನೋಡು ಇಷ್ಟು ಮಟನ್ ಬಿದ್ದೈತಿ ಸಾಕಾಗ್ತದ ಇನ್ನ ತರ್ಸದ ಎಷ್ಟೈತೆ ಬಿಗ್ರಿ ಅದು? ಒಂದು 15-16 ಕೆಜಿ ಆಗ್ಬೋದು. ಸಾಕೇಳ್ರಿ, ಜಾಸ್ತಿ ಏನ್ ಬೇಡ. ಇನ್ನ ಬೇರೆ ಎಲ್ಲ ಐತಲ್ಲ, ಮತ್ತೆ ಏನೇನ್ ಮಾಡಿಸ್ತಾ ಇದ್ದೀರಾ? ಮತ್ತೀಗ ಏನಿಲ್ಲ, ಮೊಟ್ಟೆ ಬೇಯಿಸ್ತಾ ಇದೀನಿ, ಆ ಕಡೆ ಬಿರಿಯಾನಿ ಮಾಡಿಸ್ತಾ ಇದೀನಿ, ಪಲಾವ್, ಕೋಳಿ ಪಲಾವು, ಮಟನ್ ಪಲಾವ್ಗೆ ಇಡಿಸ್ತೀನಿ. ಇದು ಸಾಂಬಾರ್ಗೆ, ಇವಾಗ ಕಚ್ಚಿರೋದು ಸಾಂಬಾರ್ಗೆ. ಇನ್ನೇನಿಲ್ಲ, ಅನ್ನ ಮಾಡೋದು, ಮುದ್ದೆ ಮಾಡೋದು, ಕೋಳಿ ಸಾಂಬಾರು, ಮಟನ್ ಸಾಂಬಾರು, ಪಲಾವು, ಮತ್ತೆ ಇದು ಮೊಟ್ಟೆ, ಇನ್ನೇನು. ಸಾಕಿಲ್ರಿ. ಇನ್ನೇನ್ ಮಾಡಿಸ್ತೀರಾ, ಸಾಕಿಲ್ರಿ, ಜಾಸ್ತಿ ಆಯ್ತು. ರಮಣ, ಇನ್ನೊಂದು ಗಂಟೆ ಅಷ್ಟೇ, ಒಂದು ಗಂಟೆಯಲ್ಲೆಲ್ಲ ಮುಗಿದೋಗ್ಬೇಕಪ್ಪ, ಆಗ್ತದಾ? ಆಗೋಗ್ತದೆ ಹೇಳ್ರಿ ಬಿಗ್ರೆ. ಏನ್ ಅಡ್ಗೆ ಬಿಟ್ರೆ ಎಲ್ಲ ಮಾಡ್ತಾವ್ರೆ ಪಾಪ, ಅವ್ರು ಏನ್ ಬಿಡ್ವಿಲ್ಲ, ಎಲ್ಲ ಮಾಡ್ತಾವ್ರೆ. ಈಗ ಇದೊಂದು ಉಳ್ದೈತೆ, ಮಟನ್ ಸಾಂಬಾರ್ ಒಂದ್ ಮಾಡ್ಬಿಟ್ರೆ ಎಲ್ಲ ಆಗೋಯ್ತು ನೋಡ್ರಿ. ಅಲ್ಲಿ ಪಲಾವ್ ಬೇಯ್ತೈತೆ, ಕೋಳಿ ಸಾಂಬಾರ್ ಮಾಡಿ ಇಟ್ಬಿಟ್ಟವ್ರೆ, ಮುದ್ದೆಗೆ ಇಟ್ಟವ್ರೆ ಆ ಕಡೆಗೆ, ಈ ಕಡೆ ಮೊಟ್ಟೆ ಬೇಯ್ತಾವೆ. ಆಗೋಯ್ತು ಹೇಳ್ರಿ. ಅಲ್ಲಿ ಊಟ ಸಾಲಲ್ಲಿ ನೋಡ್ಕೋಬೇಕಿತ್ತಲ್ಲ ಯಾರಾದ್ರು. ಅಲ್ಲಿ ಅವ್ರು ಹೇಳ್ರಿ, ಮನೋಜ ಮತ್ತೆ ಕೃಷ್ಣ ಇದಾರೆ, ನೋಡ್ಕೋತಾರೆ ಅವರು. ಇನ್ನೇನ ಬೇಕಂದ್ರೆ ಆ ಹೆಂಗಸರುಗಳು ಅವರಲ್ಲ ನೋಡ್ಕೊಂಡು ಮಾಡ್ಕೋತಾರೆ ಹೇಳ್ರಿ. ಅಲ್ಲ ಸರಿತಾ, ಏನ್ ಮಾಡ್ತಾ ಇದ್ವಾ? ಅಮ್ಮೇನು ಈರುಳ್ಳಿ ಅದೇನೋ ಸೌತೆಕಾಯಿ ಎಲ್ಲ ಹಚ್ಕೊಂಡು ಕೂತಿದ್ರಮ್ಮ. ಅದಕ್ಕೆ ಹೇಳ್ರಿ, ಎಲ್ಲ ಮುಗಿತಾ ಅಂತ ಕೇಳೋದಕ್ಕೆ ಕೇಳ್ದೆ. ಕಮಲಕ್ಕವ್ರೆ, ಕಮಲಕ್ಕವ್ರೆ, ಬಿಟ್ರೆ ಹೇಳ್ರಿ. ಅಲ್ಲ ಮಸಾಲೆ ರುಬ್ಬ ಕೊಟ್ಟಿದ್ದೆ, ಇನ್ನ ಬಂದಿಲ್ಲ ನೋಡ್ರಿ ಹಂಗೆ. ಮೀನಾಕ್ಷಿ ರುಬ್ತಾವಳೆ, ಎಲ್ಲ ಬೇರೆ ಬೇರೆ ರುಬ್ಕೊಡ್ಬೇಕಾಗಿತ್ತಲ್ವಾ ನಿಮ್ಗೆ? ಹೂನಮ್ಮ, ಎಲ್ಲ ಬೇರೆ ಬೇರೆ ಕೊಟ್ಟಿದ್ದೆ, ಎಲ್ಲ ರುಬ್ಬಿ ಕೊಟ್ಬಿಟ್ರೆ ಇದ್ದಾಗ ಇನ್ನೊಂಚೂರಿ ಸಾಂಬಾರ್ ಒಂದು ಉಳ್ದೈತೆ, ಅದೊಂದ್ ಮಾಡಾಕ್ಬಿಟ್ರೆ ಆಗೋಯ್ತೆಲ್ಲ. ಒಂದ್ 5 ನಿಮಿಷ ತಗೊಂಬರ್ತಾರೆ. ಆ ಕಡೆಗೆ ಇಟ್ಟು ಕುದಿ ಹಾಕಿದೀನಿ. ಯಾರನ್ನ ಒಂದು 2-3 ಜನ ಹೆಂಗಸ್ರಿದ್ರೆ ಕರೀರಿ, ಮುದ್ದೆ ಮಾಡ್ಬೇಕು. ಅಲ್ಲಿ ಹಾಸ್ಕೊಡ್ತೀನಿ ನೀಟಾಗಿ. ಸಣ್ಣ ಸಣ್ಣದ ಗುಂಡೆಗಳು ಮಾಡಿ ಹಾಕಿದ್ರೆ ಸಾಕು. ಮುದ್ದೆ ಒಂಚೂರು ದೊಡ್ಡದಾಗಿ ಇರ್ಲಿ ಬಿಟ್ರೆ. ನೀವ್ ಹೆಂಗ್ ಹೇಳಿದ್ರೆ ಹಂಗೆ ಸ್ವಾಮಿ. ದೊಡ್ಡದಾಗಿದ್ರೆ ದೊಡ್ಡದ್ ಮಾಡಿಸ್ತೀವಿ, ಸಣ್ಣದಾದ್ರೆ ಸಣ್ಣದ್ ಮಾಡಿಸ್ತೀನಿ. ದೊಡ್ಡದ್ ಮಾಡ್ಸಿದ್ರೆ ಸುಮ್ನೆ ಎಲ್ಲಾರು ಎಲ್ಲಗಳಲ್ಲಿ ಬಿಟ್ಟು ಹೋಗ್ತಾರೆ. ಸಣ್ಣ ಮಾಡ್ಸ್ರಿ, ಒಂದ್ ತಿನ್ನೋ ಜಾಗದಾಗ 3 ತಿನ್ಲಿ ಬೇಕಾದ್ರೆ. ಬಟ್ಟೆ ಹೇಳೋ ಸರಿಯಾಗಿ ಐತೆ, ಸಣ್ಣದೇ ಮಾಡ್ಸೋಣ ಹೇಳ್ರಿ. ಬೇಕಾದ್ರೆ ಒಂದಾದ್ರೆ 3-4 ತಿನ್ಲಿ ಅಲ್ವಾ? ಮಾವ, ಮಸಾಲೆ ರುಬ್ಬಿರೋದು ನೋಡ್ರಿ, ಈ ಬಕೆಟ್ ಆಗಿ ಇಕ್ಕಿದೀನಿ, ಬಟ್ಟೆ ಕೊಟ್ಬಿಡ್ರಿ. ಕೊಡಮ್ಮ ಇಲ್ಲಿ, ಅದೇ ಕೇಳ್ತಾ ಇದ್ರು ಭಟ್ರು. ರುಬ್ಬಿರೋ ಮಸಾಲೆ ಬಂತಾ? ಸರಿ. ಯಾರನ್ನ ಒಬ್ರಿಬ್ರು ಗಂಡಸಿದ್ರೆ ಕರೀರಿ, ನಮ್ ಹುಡುಗರೆಲ್ಲ ಎತ್ತ ಹೋಗ್ಬಿಟ್ಟವ್ರೆ. ಈ ಮೊಟ್ಟೆದು ಸ್ವಲ್ಪ ಇಳಿಸಿ ಆ ಕಡೆ ಇಟ್ಬಿಟ್ಟು ಇದ್ರ ಮೇಲೆ ಸಾಂಬಾರ್ಗೆ ಇಟ್ಬಿಡ್ತೀನಿ. ಬರ್ತೀವಿ, ಹಿಡ್ಕೊತೀವಿ. ಅಣ್ಣ ಬೇಡ್ರಿ ಅಣ್ಣ, ಬೇಡ, ತುಂಬಾ ಬಿಸಿ ಇರ್ತೈತೆ, ಬೇಡ. ಯಾರನ್ನ ಹುಡುಗರಿದ್ರೆ ಕಳಿಸ್ರಿ, ನೀವು ಬೇಡ. ಅಯ್ಯಯ್ಯ, ನಮ್ಗೇನ್ ಕಡಿಮೆ ಆಗೈತೆ ಹೇಳಪ್ಪ. ಬರೀ ಸೌಕರ್ಯ ಇಳ್ಸೋಣ. ನನ್ ಮಾತ್ ಕೇಳ್ರಿ, ನನ್ನ ಅನುಭವ. ಸುಮ್ನೆ ಯಾಕೆ ಇದ್ ಮಾಡ್ಕೊಂತೀರಾ ಹಬ್ಬಗಳ ಟೈಮಲ್ಲಿ? ಅವ್ರು ನಿಮ್ ಮಕ್ಳವ್ರಲ್ಲ, ಅವ್ರನ್ನ ಕರೀರಿ, ಕೃಷ್ಣ ಮನೋಜ್ ಅವ್ರನ್ನ ಕರೀರಿ ಹಂಗೆ. ಅವ್ರ ಬಟ್ಟೆ ಹೇಳೋದ್ ಕೇಳ್ರಿ ಸುಮ್ನೆ, ಆಮೇಲೆ ಹೋಗ್ ಕೈಗೆ ಸುಟ್ಕೊಂಡಿರ. ಅದು ನಿಜಾನೇ. ಒಂದ್ ನಿಮಿಷ ಇರ್ರಿ ಬಟ್ರೆ, ಅವ್ರನ್ನೇ ಕರೆದು ಬರ್ತೀನಿ. ಕೃಷ್ಣ, ಕೃಷ್ಣ, ಅಣ್ಣ ಇಲ್ಲಮ್ಮ, ಮಾರ್ಕೆಟ್ ಹೋಗೈತೆ. ಏನೋ ಲೋಟಗಳು ಸಾಲ್ಟೇಜ್ ಬರ್ತವೆ ಅಂತ ಹೇಳಿದ್ರಂತೆ, ಪ್ಲಾಸ್ಟಿಕ್ ಲೋಟಗಳು, ಅದಕ್ಕೆ ತರಕ್ ಹೋಗೈತಿ. ಹೌದೇನಪ್ಪ? ಬಾರಪ್ಪ ನೀನೇ ಹಂಗೆ. ಏನ್ ಮವ, ಏನಾದ್ರು ಕೆಲಸ ಇತ್ತಾ ಹೇಳ್ರಿ, ನಾನು ಬರ್ತೀನಿ. ಬೇಡ ರೀ ಅಂದ್ರೆ ನೀವಿರ್ರಿ, ಮನೋಜನ್ ಕರ್ಕೊಂಡು ಹೋಗ್ತೀನಿ. ಅಲ್ಲ ಅದ್ರಲ್ಲಿ ಏನಿದೆ, ಏನಾದ್ರು ಕೆಲಸ ಇದ್ರೆ ಹೇಳ್ರಿ, ಮಾಡ್ತೀವಿ. ಯಾಕೆ ಈ ತರ ಸಂಕೋಚ ಪಟ್ಕೋತಾ ಇದ್ದೀರಾ? ನನ್ಗೆ ಏನಾದ್ರು ಕೆಲಸ ಹೇಳ್ಬಾರ್ದು ಅಂತ ಏನಾದ್ರು ಇದೆಯಾ? ಅಯ್ಯೋ ಹಂಗಲ್ಲಪ್ಪ, ಇವಾಗ ಮದ್ವೆ ಆಗಿದ್ದೀರಾ, ಹೊಸ ಅಳಿಯ, ನಿಮ್ಗೆ ಹೆಂಗ್ ಕೆಲಸ ಹೇಳೋದು? ಬೇಡ ತಡೀರಿ, ಮನೋಜನ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ನಾನು ಬರ್ತೀನಿ ನಡೀರಿ, ಪರವಾಗಿಲ್ಲ. ಅಯ್ಯೋ ಯಾಕೆ ಅಳಿ ಅಂದ್ರೆ, ಯಾಕೋ ನನ್ಗೇನೋ ಇದು ಸರಿ ಅನ್ಸಲ್ಲಪ್ಪ. ಅಲ್ಲ ನೋಡಿ ಮನೋಜ್ ಅಣ್ಣ, ಅಲ್ಲ ಏನ್ ಇವಾಗ ನಾನು ಕೆಲಸ ಮಾಡ್ಬಾರ್ದು ಅಂತ ಏನಾದ್ರು ಇದೆಯಾ? ಹಂಗಲ್ಲಪ್ಪ, ಇನ್ನ ಇವಾಗ ಮದ್ವೆ ಆಗಿದ್ಯಾ, ಯಾಕೆ ಹೊಸ ಅಳಿಯನ್ ಕೈಯಲ್ಲಿ ಅಂತ. ಇನ್ನೇನ್ ಮುಂದಿನ ವರ್ಷಕ್ಕೆಲ್ಲ ನೀನೇ ನೋಡ್ಕೋಬೇಕಲ್ಲಪ್ಪ. ಅದೇ ಮತ್ತೆ ಮುಂದಿನ ವರ್ಷ ನೋಡ್ಕೊಳೋದೇನೋ ಇವಾಗ್ಲಿಂದಲೇ ಎಲ್ಲ ನೋಡ್ಕೊಂಡ್ರೆ ಆಯ್ತಲ್ವಾ? ಇಷ್ಟೆಲ್ಲ ಹೇಳಿದಿರ, ಆಮೇಲೆ ಇನ್ನೇನ್ ಬಿಡಿ, ಮತ್ತೆ ಬರ್ರಿ ಹಂಗಾದ್ರೆ. ಅಲ್ಲ ಅತ್ತೆ, ಜಾತ್ರೆಗೆ ಬಂದು ಪಾಪ ಅಷ್ಟೆಲ್ಲ ಕರೆದೋಗವ್ರೆ, ನೀವು ಹೋಗೋದು ಬೇಡವೇನತ್ತೆ? ಯಾಕೋ ಜಾತ್ರೆಗೆ ಹೋಗೋ ಮನ್ಸೇನಿಲ್ಲಮ್ಮ ನನ್ಗೆ. ಪರವಾಗಿಲ್ಲ ಬಿಡು, ಹೋಗೋರಲ್ಲ ಗಂಡ ಹೆಂಡತಿ. ಆದ್ರೂ ನೀವ್ ಹೋಗ್ಬೇಕಾಗಿತ್ತತ್ತೆ. ಪಾಪ ಅವರು ಇಬ್ರು ಬಂದ್ ಕರೆದಿರ್ತಾನೆ, ಅಂಕಲ್ ಆಂಟಿ ಮತ್ತೆ ನಿಸರ್ಗ ಅವ್ರ ಅಪ್ಪ ಅಮ್ಮ. ಅದಕ್ಕಾದ್ರೂ ಬೆಲೆ ಕೊಟ್ಟು ಹೋಗ್ಬೇಕಲ್ವೇನತ್ತೆ? ಅಲ್ಲ ಕಣೆ, ಬಿಮ್ಲನ್ಗೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳ್ತಾವಳೆ. ಇನ್ನ ನೀನ್ ಯಾಕೆ ಸುಮ್ನೆ ಬಲವಂತ ಮಾಡ್ತೀಯ? ಸುಮ್ನಿರು. ಅಲ್ಲಮ್ಮ, ಇನ್ನ ಟೈಮ್ ಇದೆ, ಇನ್ನ ಶುರು ಆಗಿರಲ್ಲ ಅಲ್ಲಿ ಹಬ್ಬ. ಎಲ್ಲ ರೆಡಿಯಾಗಿ ಹೋಗಿದ್ರೆ ಚೆನ್ನಾಗಿತ್ತಪ್ಪ. ಇವಾಗೇನ್ ನಿನ್ಗೇನ್ ಹೋಗ್ಬೇಕೇನು? ಹೋಗೋಗಿದ್ರೆ ನೀನ್ ಹೋಗ್ ಬರೋಗು. ನಾನೇನಕ್ ಹೋಗ್ಲಿ? ಅತ್ತೆಗೆ ಹೇಳ್ತಾ ಇದೀನಿ, ಹೋಗ್ ಬನ್ನಿ ಅತ್ತೆ ಅಂತ. ಹೋಗ್ಲಿ ಭಾರತ್ಗೆ ಹೋಗ್ ಬರೋಣ ಹಂಗೆ. ಅಯ್ಯ, ನಿಂಗೇನ್ ತಲೆಗಿಲೆ ಕೆಟ್ಟೈತೆ ಬಿಮ್ಲಾ, ಸುಮ್ನಿರು. ಹೋಗಿಲ್ವಾ ಅವ್ರ ಗಂಡ ಹೆಂಡತಿ? ನಾವ್ಯಾಕೆ ಹೋಗೋದು? ಯಾವ್ದು ಬೇಡ. ಜಾತ್ರೆಗೂ ಹೋಗು, ಎಲ್ಲದಕ್ಕೂ ಹೋಗು. ಯಾಕಂದ್ರೆ ನಿನ್ ಮನೆ ಅಲ್ವಾ, ನೀನೆಲ್ಲ ಆಡಳಿತ ನಡೆಸ್ತೀಯ ಇಲ್ಲಿ. ಅಲ್ಲ ನಾನೇನ್ ಮಾಡ್ದೆ ಅಂತ ಹಂಗ್ ಮಾತಾಡ್ತಾ ಇದೀರಾ ನೀವು? ಪದ್ಮ, ನಾನ್ ನಿನ್ಗೆ ಏನ್ ಹೇಳಿದ್ದು? ರೆಡಿ ಆಗು, ಊರ್ಗ್ ಹೋಗೋಣ ಅಂತ ಹೇಳ್ದೆ. 2 ದಿವಸ ಇರ್ತೀನಿ ಅಂತ ಕೇಳ್ದೆ. ಸರಿ ಆಯ್ತು ಬಿಡು ಪಾಪ, 2 ದಿವಸ ಅಂತ ಸುಮ್ಮನಾದೆ. ಅಲ್ಲ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ಯಾ, ಅದನ್ನಾದ್ರೂ ಹೇಳು ಹೋಗ್ಲಿ. ಅಯ್ಯೋ, ನಾನೇನೋ ನನ್ನ ಮಗಳ ಜೊತೆ ಒಂದ್ 2 ದಿವಸ ಇರೋಣ ಅಂತ ಬಂದಪ್ಪ. ಯಾಕೆ ಹಂಗಾಡ್ತೀರಾ? ಅಲ್ಲ ಇವಾಗ ಅಲ್ಲಿ ಕಡಿಮೆ ಆಗಿರೋದಾದ್ರೆ ಏನು? ಮಗ ಸೊಸೆ ಇರ್ಲಿಲ್ವೇ ಊರಾಗ? ಮಾಡ್ಸ್ಕೊಂಡ್ ತಿನ್ಕೊಂಡ್ ಇರ್ಬೇಕಾಗಿತ್ತು ನೆಮ್ಮದಿಯಾಗಿ. ಇಲ್ಲಿ ಬಂದ್ ಯಾಕೆ ನನ್ ಪ್ರಾಣ ತಿಂತಾ ಇದೀರಿ? ಅಲ್ಲ ಅಣ್ಣ, ಒಂದ್ 2 ದಿವಸ ಇದ್ದೋಗ್ಲಿ, ಸುಮ್ನಿರೋಣ. ಯಾಕಣ್ಣ ನೀನು? ವಿಮ್ಲಾ, ಮನೆಗ್ ನೆಂಟ್ರು ಅಂದ್ರೆ ಎಷ್ಟೇನೆ ಇರ್ತಾರಮ್ಮ. ಏನೋ 1 ದಿವಸ ಸರಿ, 2 ದಿವಸ ಸರಿ. ಅಲ್ಲ ಇವಳು ಬಂದ 15 ದಿವಸದ ಮೇಲಾಯ್ತಲ್ಲಮ್ಮ. ಏನ್ ಮನೆ ಮಠ ಏನು ಇಲ್ವಾ ಇವಳಿಗೆ? ಹೌದು ಅಮ್ಮ, ನೀನ್ ಬಂದಿದ್ದಾದ್ರೂ ಏನಕ್ಕೆ? ಹೋಗ್ಲಿ ಅದಾದ್ರೂ ಹೇಳು. ಅಲ್ಲ ನಾನೇನೋ ಇರ್ಲಿ ಬಿಡು, ಅಮ್ಮ ಬಂದೈತೆ ಒಂದ್ 2 ದಿವಸ ಇದ್ದೋಗುತ್ತೆ ಅನ್ಕೊಂಡೆ. ನನಗೆ ಈ ತರ ಬಂದಿದ್ಬಿಟ್ರೆ ಹೆಂಗಮ್ಮ? ಅನ್ರಿ, ಎಲ್ಲರೂ ನನ್ನೇ ಅನ್ರಿ. ಅಪ್ಪ ಮಗಳು ಇಬ್ರು ಸೇರ್ಕೊಂಡು. ಅಲ್ಲ ಇವಾಗ ನೀವು ಇಲ್ಲಿದ್ದೀರಲ್ಲ, ಅದ್ರದ್ದೇನ್ ತಪ್ಪಿಲ್ಲ ಅಲ್ಲವಾ? ಏ ಗೂಬೆ, ಅಲ್ಲ ನಾವಿಲ್ಲಿದೀವಿ ಅಂತಂದ್ರೆ ನಿನ್ನ ಕರ್ಕೊಂಡು ಹೋಗೋದಕ್ ನಾನ್ ಬಂದಿದ್ದೀನಿ. ಯಾವ್ದಕ್ಕೋ ಯಾವ್ದೋ ಮಾತಾಡ್ತಾಳೆ ತಿಕ್ಲಿ.
ಅಯ್ಯೋ 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 ನೋಡ್ತಾ ವಿಮ್ಲಾ ಹೆಂಗ್ ತಿಕ್ಲಿ ಅಂತೆಲ್ಲ ಮಾತಾಡ್ತಾರೆ ಇವರು. ನೋಡು ಹಿಂಗೆ ನನ್ನ ಮನೆಯಲ್ಲಿ ಹಿಂಗೆ ಗೋಳೈಕೊಳೋದು. ಅಣ್ಣ ಸುಮ್ನಿರಣ್ಣ ನೀನು. ಅಯ್ಯಯ್ಯಪ್ಪ ಅಲ್ಲ ಇಷ್ಟು ವಯಸ್ಸಾದ್ರೂ ಏನಣ್ಣ ಹಿಂಗ್ ಜಗಳ ಮಾಡ್ತೀನಿ ನೀನು? ಬರೇ ಮಾತಲ್ಲಿ ಹೇಳ್ತಾ ಇದೀನಿ ಅಷ್ಟೇ. ಹಿಂದೆ ನೀನು ಆಟ ಮಾಡ್ತಾ ಇರೋ ಹೆಂಗ್ ಹೊಡಿತೀನೋ ನಂಗೆ ಗೊತ್ತಿಲ್ಲ ನೋಡು. ಹೊಡಿತೀರಾ ಬರ್ರಿ ಬರ್ರಿ. ಅಪ್ಪ ಸುಮ್ನಿರಪ್ಪ ಹೋಗ್ಲಿ. ಅಮ್ಮನ ಬುದ್ಧಿ ಗೊತ್ತಿರೋದಲ್ವಾ ನಿನ್ಗೆ? ಇವಳಿಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ ನೋಡು. ಬಿಡ್ರಿ. ಅಯ್ಯೋ ಏನ್ರಿ ಹಿಂಗ್ ಹೊಡಿತೀರಾ? ಅಣ್ಣ ಬಿಡಣ. ಅಯ್ಯೋ ಅದಕ್ಕೆ ಯಾಕಣ್ಣ ಹಂಗ್ ಹೊಡಿತೀಯ? ಬಿಡಣ. ಇವಳನ್ನ ಬಿಡೋದಲ್ಲಮ್ಮ, ಇಲ್ಲ ಬರ್ಬೇಕು ನನ್ ಜೊತೆಗಷ್ಟೇ, ಇಲ್ಲ ಅಂತಂದ್ರೆ ಇವಳು ಇಲ್ಲೇ ಸಾಯ್ಬೇಕು. ಅಯ್ಯೋ ಬರ್ತಾರೆ ಬಿಡಣ. ಅಲ್ಲ ಇಷ್ಟು ವಯಸ್ಸಾದ್ರೂ ಹೆಂಡತಿ ಮೇಲೆ ಕೈ ಮಾಡ್ತಿರಲ್ವಾ? ಏನಣ್ಣ ನೀನು? ನಿಮ್ಗೆ ನಾಚಿಕೆ ಆಗಲ್ವಾ? ಅಯ್ಯೋ ಅಯ್ಯಪ್ಪ ಏನಪ್ಪ ಹಿಂಗ್ ಬಡ್ದಾಕ್ ಬಿಟ್ರು. ಅಪ್ಪ ನನ್ ತಲೆ ನನ್ ಕೂದ್ಲೆಲ್ಲ ಹೇಳ್ದಾಕ್ ಬಿಟ್ರಪ್ಪ. ಅಣ್ಣ ನನ್ನ ಮನೇಲಿ ನೀನ್ ಈ ತರ ಎಲ್ಲ ಮಾಡ್ತೇನಂದ್ರೆ ನಂಗೆ ಒಂಚೂರು ಇಷ್ಟ ಆಗಲ್ಲ ಅಣ್ಣ. ಅಲ್ಲ ಒಂದ್ ಹೆಂಗಸ್ ಮೇಲೆ ಈ ತರ ಕೈ ಮಾಡ್ತಿರಲ್ಲ, ಏನೋ ಅನ್ಸಲ್ವೇನಣ್ಣ ನಿಂಗೆ? ವಿಮ್ಲಾ ನಿನ್ಗಿನ್ನ ಇವಳು ಬುದ್ಧಿ ಗೊತ್ತಿಲ್ಲ, ಸುಮ್ನಿರು ನೀನು. ಇವಳನ್ನ ಜಾಸ್ತಿ ವಹಿಸ್ಕೊಂಡ್ ಬರ್ಬೇಡ. ಮನೆ ಹಾಳು ಮಾಡ್ಬಿಡ್ತಾಳೆ ಇವಳು, ಮನೆ ಹಾಳಿ. ನಮ್ದಾಗ 2 ದಿವಸ ಇರೋಣ ಅತ್ತ ಬಂದ್ರೆ ಹಿಂಗೆಲ್ಲ ಮಾಡ್ತೀರಾ? ನಡೀರಿ ಬರ್ತೀನಿ ಊರಿಗೆ, ನಾನೇನ್ ಇಲ್ಲಿರಲ್ಲ. ಬಾ ಹಂಗ್ ದಾರಿಗ್ ಬಾ ನೀನು. ಏನೋ ಸುಮ್ನೆ ಜಾಸ್ತಿ ಇದ್ ಮಾಡ್ಬಾರ್ದು ಅಂತ ನಾನು ಅನ್ಕೊಂಡಷ್ಟು ಜಾಸ್ತಿ ಆಯ್ತು ನಿಂದು. ಅದಕ್ಕೆ ಸಮಾಧಾನ ಮಾಡ್ಕೊಳ್ರಿ. ಹೋಗ್ಲಿ ಈ ಸಲ ಹೋಗ್ಬಿಟ್ಟು ಯಾವಾಗಾದ್ರೂ ಅನ್ನಸ್ದಾಗ ಬರೋಗ್ರಿ. ಅನ್ನಸ್ತಾಗೂ ಬರಲ್ಲ, ಇನ್ನಸ್ತಾಗೂ ಬರಲ್ಲ, ಯಾವಾಗ್ಲೂ ಬರಲ್ಲ ಅವಳು. ವಿಮ್ಲಾ ನಿಂಗಿನ್ನ ಅವಳು ಬುದ್ಧಿ ಗೊತ್ತಿಲ್ಲ, ಸುಮ್ನಿರು ನೀನು. ಅಲ್ಲಪ್ಪ ಇಷ್ಟು ವಯಸ್ಸಾದ್ರೂ ಅಮ್ಮನ್ ನೋಡಿದ್ಯಲ್ಲಪ್ಪ, ನಿಂಗೇನ್ ಅನ್ಸಲ್ವೇನಪ್ಪ? ನಾನ್ ಇವಾಗ ಹೊಡೆದಿರೋದೇ ಸರಿಯಾಗೈತೆ, ಸುಮ್ನಿರು ಮಗಳೇ. ನಿಂಗಿನ್ನ ನಿಮ್ಮ ಅಮ್ಮನ ಬುದ್ಧಿ ಗೊತ್ತಿಲ್ಲ. ಅವಳು ಏನೆಲ್ಲ ರಾತ ಮಾಡಕ್ ಬಂದವಳು ಗೊತ್ತಾ ನಿನ್ಗೆ? ಏನು ರಾತ ಅಂತನಾ? ಏನ್ ಮಾಡಕ್ ಬಂದವ್ರೆ? ಅಮ್ಮ ಏನಮ್ಮ ಅಪ್ಪ ಹೇಳ್ತಾ ಇರೋದು? ಇವಾಗ ಏನ್ ಬತ್ತೀನಿ ಅಂತ ಹೇಳದಲ್ಲ, ಮತ್ತೆ ಯಾಕೆ ಸುಮ್ನೆ ಎಲ್ಲಾರ್ಗು ತಲೆ ತಿಂತೀರಾ? ನಡೀರಿ ಬತ್ತೀನಿ. ಬಾ ಹಂಗ್ ದಾರಿಗೆ. ಬಟ್ಟೆ ಎಲ್ಲ ಬ್ಯಾಗ್ ಆಗಿ ಇಕ್ಕಿದೀನಿ, ಸೀದಾ ಬ್ಯಾಗ್ ತಗೊಂಡ್ ನನ್ನಿಂದ ಬರ್ತಾ ಇರ್ಬೇಕು ಇವಾಗ. ನಾನು ಹೋಗ್ ಬತ್ತೀನಿ ವಿಮ್ಲಾ, ಯಾವಾಗನ ಬತ್ತೀನಿ ಬಿಡುವಾದಾಗ. ಬಿಡುವಾದಾಗೂ ಬರಲ್ಲ, ಯಾವಾಗೂ ಬರಲ್ಲ. ಏನ್ ನಿನ್ಗೇನ್ ಮನೆ ಮಾಟ ಇಲ್ವೇನಿ? ನಡಿಗೆ ಮೊದ್ಲು. ಅಣ್ಣ ಸಾಕ್ ಸುಮ್ನೆ ಇರು. ಏನ್ ಮಾತಾಡ್ತೀಯ ನೀನು? ಅಲ್ಲ ಈ ತರ ಹೆಂಡತಿ ಮೇಲೆ ಕೈ ಮಾಡ್ಬಿಟ್ರೆ ನೀವು ದೊಡ್ಡ ಗಂಡಸು ಅಂತನಾ? ಅಲ್ಲ ಇದೆಲ್ಲ ಕಲ್ಸಿದ್ದು ಅಪ್ಪ ಅಮ್ಮ ನಿನ್ಗೆ. ಯಾಕಣ್ಣ ಹಿಂಗ್ ಬದ್ಲಾಗಿದ್ಯಾ ನೀನು? ಮೊದಲೆಲ್ಲ ಎಷ್ಟ್ ಚೆನ್ನಾಗಿದ್ದಲ್ಲ ಅಣ್ಣ ನೀನು. ವಿಮ್ಲಾ ನನಗ್ ಬದ್ಲಾಗೋದು ಕಾರಣನೇ ಇವಳು ವಿಮ್ಲಾ. ನಿಂಗಿನ್ನ ಗೊತ್ತಿಲ್ಲ ಇವಳು ಏನ್ ಮಾಡಕ್ ಬಂದವಳೆ ಗೊತ್ತೇನು? ಸರಿ ಆಯ್ತು ಬತ್ತೀನಿ ಅಂತ ಹೇಳದ್ನಲ್ಲ, ಮತ್ತೇನಕ್ಕೆ? ನಡೀರಿ. ಸುಮಿತ್ರಕ್ಕ ಒಂಚೂರು ಸಾರ್ ಬಿಡ್ತೀನಿ. ಅಯ್ಯೋ ಅಯ್ಯೋ ಬೇಡಮ್ಮ. ಹೊಟ್ಟೆ ತುಂಬಾ ಹೋಯ್ತು. ನೋಡಿ ಇನ್ನ ಸಾರೆಲ್ಲ ಹಂಗೆ ಐತಿ, ಎಲ್ಲ ಖಾಲಿ ಮಾಡ್ತೀನಿ. ಚೆನ್ನಾಗ್ ಮಾಡ್ಸಿದಿರಮ್ಮ ಅಡಿಗೆ. ಸಖತ್ತಾಗೈತಿ. ಆನಂದು ಹೆಂಗೈತಪ್ಪ ಊಟಗಳು? ಸಖತ್ತಾಗಿ ಮಾಡ್ಸಿದ್ದೀರಪ್ಪ. ಎಷ್ಟ್ ಚೆನ್ನಾಗೈತ್ ಗೊತ್ತಾ? ಬಲ್ ಚೆನ್ನಾಗೈತ್ ಬಿಡು. ಮನೋಜಣ್ಣ ಯಾರು ಅಡ್ಗೆಗಳು? ನಮ್ ಶಾಮ್ ಭಟ್ರು ಕರ್ಸಿದ್ವಿ, ಬಲ್ ಚೆನ್ನಾಗ್ ಮಾಡ್ತಾರಲ್ವಾ ಅವ್ರು. ಮನೋಜಣ್ಣ ಬಲ ಚೆನ್ನಾಗ್ ಮಾಡವ್ರೆ. ಎಷ್ಟ್ ರುಚಿಯಾಗೋಯ್ತು ಊಟ. ಇನ್ನ ಏನಾನ ಬೇಕಂದ್ರೆ ಕೇಳಿ ಹಾಕಿಸ್ಕೊಳ್ರಪ್ಪ. ಯಾವ್ದಕ್ಕೂ ಸಂಕೋಚ ಪಟ್ಕೋಬೇಡ್ರಿ. ಇಲ್ಲ ಹೇಳಪ್ಪ, ಬಲ್ ಚೆನ್ನಾಗ್ ಮಾಡ್ಸಿದ್ಯಾ ಅಡ್ಗೆ. ಸಖತ್ತಾಗೈತಿ. ಮುದ್ದೆ ಮಾತ್ರ ಬೆಣ್ಣೆ ಇದ್ದಂಗೈತಿ. ಸಾರು ಹಂಗೆ, ಏನ್ ಖಾರ ಜಾಸ್ತಿ ಏನಿಲ್ಲ. ಬಲ್ ಚೆನ್ನಾಗ್ ಮಾಡ್ಸಿದ್ಯಾ. ಹೂನಪ್ಪ, ಯಾವಾಗ್ಲೂ ಶಾಮ್ ಭಟ್ರನ್ನೇ ಕರ್ಸೋದ್ ನಾವು. ಅದಕ್ಕೆ ಈ ಸಲಿನೂ ಶಾಮ್ ಭಟ್ರೆ ಚೆನ್ನಾಗ್ ಮಾಡ್ತಾರ ಅವ್ರು. ಮೀನಾಕ್ಷಿ ಹೋಗು, ಕೆಳಗಡೆ ಏನೋ ಕರಿತಾ ಇದ್ರು, ನಾನು ಅದಕ್ಕೆ ಬಂದು ಹೇಳೋಣ ಅಂತ. ಕುಡಿಲಿ ಆ ಬಕೆಟ್ ಕೊಡು, ನಾನು ಇವ್ರಿಗೆ ಬಡಿಸ್ತೀನಿ. ಬೇರೆ ಯಾರಾದ್ರೂ ಇದ್ರೆ ಮೇಲೆ ಕೊಡ್ಸು. ಕೃಷ್ಣನ ಬಂದೇನೋ ನೋಡು, ಕಳಿಸು. ಸರಿ ರೀ ಆಯ್ತು, ಬಾಬಾ ಬಂದ್ರೆ ಕಳಿಸ್ತೀನಿ. ನಾನ್ ನೋಡ್ತೀನಿ ಕೆಳಗೆ ಇನ್ನ ಬೇಬಿ ಏನ್ ಮಾಡ್ತಾವಳು. ಹೋಗಮ್ಮ, ಅದೇನೋ ನಿಮ್ ಕೆಲಸ ನೋಡ್ಕೊ ಹೋಗ್ರಮ್ಮ. ಇಲ್ಲಿ ಗಂಡಸರು ಬಡಿಸ್ತಾರ ಹೋಗ್ರು, ನೀನ್ ಯಾಕೆ ಸುಮ್ನೆ. ಉಮೇಶ್ ಒಂಚೂರು ಸಾರಾಕ್ಲೇನಪ್ಪ. ಬೇಡ ಮನೋಜಣ್ಣ, ಹೊಟ್ಟೆ ತುಂಬ್ತು. ಚೆನ್ನಾಗ್ ಮಾಡ್ಸಿದ್ರೆ ಅಡಿಗೆ, ಚೆನ್ನಾಗ್ ತಿಂದ್ಬಿಟ್ಟೆ. ಅಪ್ಪ ಮನೋಜ ಕೊಡು, ನಾನ್ ಬಿಡಿಸ್ತೀನಿ. ಅದೇನೋ ಕೆಳಗಡೆ ನೋಡೋಗಪ್ಪ. ಪರವಾಗಿಲ್ಲ ಅತ್ತೆ, ಬಿಡಿಸ್ತೀನಿ ಹೇಳ್ರಿ. ಇನ್ನ ಕೆಳಗಡೆ ಜನ ಅವರಲ್ಲ, ನೀವು ಅಲ್ಲಿ ನೋಡ್ಕೊ ಹೋಗ್ರಿ. ಅದೇನು ಎಲ್ಲೋಪ್ಪ ಕೃಷ್ಣ ಬರ್ಲಿಲ್ಲ ಇನ್ನ, ಮಾರ್ಕೆಟ್ ಹೋದವನು. ಅಯ್ಯೋ ಬತ್ತಾನ ಹೇಳ್ರಿ. ಟ್ರಾಫಿಕ್ ಆಗಿರ್ತದೆ ಜಾಸ್ತಿ, ಬತ್ತಾನ ಹೇಳ್ರಿ. ಮನೋಜ ಬಿಡಿಸ್ತಾ ಇದೀಯಾ? ಸರಿ ಬಿಡಿಸು. ನಾನು ಅದೇ ಬಂದೆ, ಕೆಳಗಡೆ ಇರ್ಲಿಲ್ಲ ನೀನು. ಮೇಲ್ಗಡೆ ಯಾರಪ್ಪ ಊಟಗಳು ಬಿಡಿಸ್ತಾ ಇರೋರು ಅಂತ ನೋಡೋಣ ಅಂತ ಬಂದೆ. ಅಲ್ಲಪ್ಪ ಕೃಷ್ಣ, ಎಲ್ಲೋಗ್ಬಿಟ್ಟಪ್ಪ ನೀನು? ಅಲ್ಲ ಮನೇಲಿ ಇಷ್ಟೆಲ್ಲಾ ಕೆಲ್ಸ ಐತೆ, ಅದೇನು ಲೋಟಗಳು ತರಕ್ಕೆ ಅಂತ ಹೋದಂತೆ. ಬೇರೆ ಯಾರನ್ನ ಹುಡುಗ್ರಿರ್ಲಿಲ್ವೇ ಕಳ್ಸಕ್ಕೆ? ಅಯ್ಯೋ ಮಾವ ಒಂದ್ ಹೇಳಿದ್ರೆ ಒಂದ್ ತತ್ತಾರೆ. ಅದಕ್ಕೆ ನಾನೇ ಹೋಗಿದ್ದು. ಎಲ್ಲಾ ತಂದಿದ್ದೀನಿ ಹೇಳ್ರಿ. ಇನ್ನೇನ್ ಹೋಗೋ ಕೆಲ್ಸ ಏನಿಲ್ಲ, ಎಲ್ಲಾ ತಂದ್ಬಿಟ್ಟಿದ್ದೀನಿ. ಮವ ಅಡ್ಗೆ ಎಲ್ಲ ರುಚಿಯಾಗಿ ಬಂದಿತ್ತ ಮವ? ಹೂನಪ್ಪ, ಎಲ್ಲಾರು ಹೇಳೋರೆ ಬುಲ್ ಚೆನ್ನಾಗೈತೆ ಅಂತ. ಚೆನ್ನಾಗಿ ಮಾಡೋನಪ್ಪ ಶಾಂಬಿಟ್ರು. ಮನೋಜ ನಿನ್ಗೇನ ಕೆಲ್ಸ ಇದ್ರೆ ನೋಡ್ ಹೋಗು, ನಾನ್ ಬಡಿಸ್ತೀನಿ. ಅಯ್ಯೋ ನನ್ಗೇನು ಕೆಲ್ಸ ಇಲ್ಲ ಅಣ್ಣ. ಪಾಪ ಮೀನಾಕ್ಷಿ ಬಡಿಸ್ತಾ ಇದ್ಲು, ನಾನ್ ಈಸ್ಕೊಂಡೆ. ಹೌದಾ? ಬೇರೆ ಯಾರು ಇರ್ಲಿಲ್ವಾ ಊಟ ಬಡ್ಸಕ್ಕೆ? ಅಯ್ಯೋ ಬಡಿಸ್ಲಿ ಹೇಳೋಣ ಕೃಷ್ಣಣ್ಣ. ಅಲ್ಲ ಯಾಕೆ ನೀನು ಪಾಪ ತಮ್ಮ ಏನ್ ಕೆಲಸ ಮಾಡ್ಬಾರ್ದೇನ್ ನಿನ್ಗೆ? ಅದ್ ಹಂಗಲ್ಲ ಆನಂದಣ್ಣ. ಇನ್ ಯಾಕೆ ಸುಮ್ನೆ ಅವನಿಗೂ ರೂಢಿ ಇಲ್ವಲ್ಲ ಅಂತ ಕೇಳ್ದೆ ಅಷ್ಟೇ. ತಮ್ಮನ್ ಮೇಲೆ ಪ್ರೀತಿ ನೋಡಪ್ಪ, ಎಷ್ಟು ಪ್ರೀತಿ ಅಂತ. ಹಿಂಗೆ ಇರಪ್ಪ ಅಣ್ಣ ತಮ್ಮದಿರೋ ನೀವು. ನಿಮ್ಮೆಲ್ಲಾರ ಆಶೀರ್ವಾದ ಇದ್ರೆ ಹಿಂಗೆ ಇರ್ತೀವಿ ಹೇಳ್ರಕ್ಕ. ಹೌದಪ್ಪ, ಹಿಂಗೆ ಇರ್ಬೇಕು. ಯಾರ್ ಏನ್ ಹೇಳಿದ್ರು ನಿಮ್ಮಿಬ್ರ ಮೇಲೆ ಒಬ್ರಿಗೊಬ್ರಿಗೆ ವಿಶ್ವಾಸ ಇದ್ರೆ ಅಷ್ಟೇ ಸಾಕು. ಯಾರ್ ಏನ್ ಹೇಳಿದ್ರು ಕೇಳೋದಿಲ್ಲ ಗೊತ್ತಾ? ವಿಶ್ವಾಸ ಇರ್ಬೇಕು ಒಬ್ರ ಮೇಲೆ ಒಬ್ರಿಗೆ. ಅಯ್ಯೋ ಅದು ನಿಜವೇ ಹೇಳ್ರಿ. ನಮ್ ಕೃಷ್ಣ ಆಗ್ಲಿ ಮನೋಜ್ ಆಗ್ಲಿ ಯಾವತ್ತೂ ಆತರ ಭೇದ ಭಾವ ಮಾಡಲ್ಲ. ಅಣ್ಣ ತಮ್ಮ ಚೆನ್ನಾಗಿರ್ತಾರ ಅವ್ರು. ಅಪ್ಪಯ್ಯ ಏನಿಲ್ಲ, ಇನ್ನೊಂದ್ ಅರ್ಧ ಒಂದ್ ಗಂಟೆ ಹೊತ್ತಿಗೆ ಜನ ಕಮ್ಮಿ ಆಗ್ತಾರೆ. ಆಮೇಲೆ ಪಾಪ ಎಲ್ಲಾರು ಹೆಂಗಸ್ರು ಯಾರು ಊಟ ಮಾಡಿಲ್ಲಪ್ಪ. ಎಲ್ಲ ಬೆಳಿಗ್ಗೆ ಒಂದ್ ಚೂರು ತಿಂಡಿ ತಿನ್ಕೊಂಡಿರೋದೆ. ಎಲ್ಲಾರು ಮನೆ ಮಂದಿ ಎಲ್ಲ ಬಂದು ಕೂಕೊಳ್ರಿ, ನಾನೇ ಬಡಿಸ್ತೀನಿ. ನಾನು ಮತ್ತೆ ಸರೋಜ ಇಬ್ರು ಬಡಿಸ್ತೀವಿ, ನೀವೆಲ್ಲ ಕೂಕೊಳ್ರಿ.
ಆಗ್ಲಿ ಮಾವ. ಬರ್ಲಿ ಎಲ್ಲಾರು ಜನ ಎಲ್ಲ ಮುಗಿಲಿ, ಆಮೇಲೆ ಮನ್ ಮಂದಿ ಎಲ್ಲ ಒಂದ್ಸಲ ಕೂತ್ಕೊಂಡು ಊಟ ಮಾಡೋಣ.